ನಮಸ್ಕಾರ ಸ್ನೇಹಿತರೆ. ಏನು ಇವರ ಖಾಲಿ ಕಡಾಯಿ ಇಟ್ಟಾರ ಅನ್ಬೇಡ್ರಿ. ಈಗ ನೋಡ್ರಿ ನಾವು ಸ್ವಲ್ಪ ಸಾಬುದಾನಿ ಉಪ್ಪಿಟ್ಟು ಹೆಂಗೆ ಮಾಡ್ಕೊಳ ಅಂತ ನೋಡಿ ಬರೋಣಂತ ಬನ್ನಿರಿ. ಈಗ ನೋಡ್ರಿ ನಾನು ಕಡಾಯಿ ಒಳಗೆ ಎಣ್ಣೆ ಹಾಕಾಕತ್ತೀನಿ. ಈ ಸಾಬುದಾನಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೇನ ಚಲೋ ಅನ್ನಿಸ್ತೈತ್ರಿ, ಅದಕ್ಕೆ ಎಣ್ಣೆ ಹಾಕೇನ್ರಿ. ಈಗೇನಿಲ್ಲ, ಗ್ಯಾಸ್ ಆನ್ ಮಾಡೋಣಂತ್ರಿ. ಗ್ಯಾಸ್ ಆನ್ ಮಾಡಿ ಈಗ ನೋಡ್ರಿ ನಾನು ಒಗ್ಗರಣೆಗಿಲ್ಲಿ ಸಾಸಿವೆ ಹಾಕ್ಕೊಂಡೀನಿ, ಆಮೇಲೆ ಜೀರಿಗೆ ಹಾಕ್ಕೊಂಡೀನಿ, ಆಮೇಲೆ ನೋಡ್ರಿ ಸ್ವಲ್ಪ ಹಿಂಗು ಹಾಕ್ಕೊಂಡೇನಂತ ಸ್ವಲ್ಪ ಟೇಸ್ಟ್ ಬರ್ತೈತೆ ಅಂಥೇಳಿ ಒಗ್ಗರಣೆ ಒಳಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡೇನಿ ರೀ. ಆಮೇಲೆ ನೋಡ್ರಿ ಈಗ ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡೇನಿ ರೀ. ಅದು ಚೆನ್ನಾಗಿ ಫ್ರೈ ಮಾಡೋಣ್ರಿ. ಈ ಥರ ಫ್ರೈ ಮಾಡಿ ಈಗ ನೋಡ್ರಿ ಇದು ಸ್ವಲ್ಪ ಫ್ರೈ ಆತಂತ ಅನ್ನೋದ್ರಾಗನೇ ಈಗ ಏನು ಮಾಡೋಣಂತ್ರಿ, ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಬಟಾಟೆ ಹಾಕೋಣಂತ್ರಿ. ಈಗ ನೋಡ್ರಿ ಇದನ್ನೂ ಹಾಕ್ಕೊಂಡೆ, ಇದನ್ನು ಚೆನ್ನಾಗಿ ಫ್ರೈ ಮಾಡೋಣಂತ್ರಿ. ಈ ಥರ ಆದಷ್ಟು ಸಣ್ಣ ಒಲೆ ಮೇಲೆ ಇಡ್ರಿ, ಸಣ್ಣ ಉರಿ ಮೇಲೆ ಇಡೋಣಂತ. ಜೋರಾದ್ರೆ ಹೊತ್ತವ. ಈ ಥರ ಕೈ ಆಡಿಸೋಣಂತ್ರಿ. ಈಗ ನೋಡ್ರಿ ಒಗ್ಗರಣೆಗೆ ಕರಿಬೇವು ಹಾಕ್ಕೊಂಡೀನಿ, ಅದನ್ನು ಚಂದಂಗಿ ಹುರ್ಕೊಳಂತ್ರಿ. ಸಣ್ಣ ಒಳಗೆ ಹುರ್ಕೊಳಂತ್ರಿ. ಇವಾಗ ನೋಡ್ರಿ ನಾನು ಸ್ವಲ್ಪ ಒಂದು ಗಜ್ರಿ ಹೆಚ್ಚಿಟ್ಕೊಂಡೇನಿ, ಅದನ್ನು ಈಗ ಇದ್ರ ಒಳಗೆ ಹಾಕೋಣಂತ್ರಿ. ಅದನ್ನು ಸಣ್ಣಂಗೆ ಬೇಯಿಸೋಣಂತ್ರಿ. ಎಲ್ಲ ಕುಡಿ ಹುರಿನಂತ. ಈಗೇನು ನೀವು ಈ ಗಜ್ರಿ ಜಾಗದಾಗ ಸೌತೆಕಾಯಿ ಇದ್ರೂ ಹಾಕೋಬಹುದು, ಗಜ್ರಿ ಇದ್ರೂ ಹಾಕೋಬಹುದು. ಇಲ್ಲಪ್ಪ ಎರಡು ಇಲ್ಲಪ್ಪ ಅಂದರೂ ಬಿಡಬಹುದು. ಗಜ್ರಿ ಹಾಕಿರೋ ಸ್ವಲ್ಪ ಟೇಸ್ಟ್ ಚೇಂಜ್ ಬರ್ತೈತಿ, ಅದಕ್ಕೆ ನಾನು ಗಜ್ರಿ ಹಾಕ್ಕೊಂಡೇನಿ ರೀ. ಶೇಂಗಾ ಪುಡಿನೂ ಹಾಕೋಣಂತ. ಇದು ಬಗರ್ಗೆ ಏನು ಬೇಕಾಗಿರೋದು ಮುಖ್ಯವಾಗಿರೋದಂದ್ರೆ ಶೇಂಗಾ ಪುಡಿ ರೀ. ಶೇಂಗಾ ಪುಡಿ ಹಾಕೇನಿ ನೋಡ್ರಿ. ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಉಪ್ಪು ಹಾಕಿ ಚೆಂದಾಗಿ ಕೈ ಆಡಿಸೋಣಂತ್ರಿ. ಅದ್ರ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ ನೀವು. ಉಪ್ಪು ಹಾಕಿ ಈ ಥರ ಕೈ ಆಡಿಸೋಣಂತ್ರಿ. ಆಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದನ್ನು ಈಗ ಹಾಕೋಣಂತ. ಅದು ಒಗ್ಗರಣೆ ಒಳಗೆ ಚೆಂದಂಗೆ ಬೇಯಲ್ರಿ. ಈಗ ನೋಡ್ರಿ ಇದೆಲ್ಲ ಬೇಯ್ತು ಅಂತ ಅನ್ನೋದ್ರಾಗ ನಾನೇನು ಮಾಡೀನಿ, ಒಂದು ಅರ್ಧ ನಿಂಬೆ ಹಣ್ಣನ್ನು ಸ್ವಲ್ಪ ಹಿಂಡ್ಕೊಂಡೇನಿ ರೀ. ನಿಂಬೆ ಹಣ್ಣು ಇರ್ಲಿಕ್ಕೂ ಹುಂಚಿ ಹಣ್ಣನ್ನು ಹಾಕಿದ್ರೂ ನಾನು ನಡೀತದೆ. ನಾನು ನಿಂಬೆ ಹಣ್ಣು ಇತ್ತು, ನಿಂಬೆ ಹಣ್ಣು ಹಾಕೀನಿ ನೋಡ್ರಿ. ಈಗ ಚೆಂದಂಗೆ ಕೈ ಆಡಿಸೋಣಂತ್ರಿ. ನಿಂಬೆ ಹಣ್ಣಿನ ರಸ ಹಾಕಿ ಬಂದಮೇಲೆ ಸ್ವಲ್ಪ ಸಕ್ಕರೆ ಹಾಕೋಣಂತ್ರಿ. ಸಕ್ಕರೆ ಹಾಕಿ ಮತ್ತು ಅದು ಸಕ್ಕರೆ ಕರಗುತ್ತಾನ ಸ್ವಲ್ಪ ಬೇಯಿಸೋಣಂತ್ರಿ. ಆಯ್ತು ನೋಡ್ರಿ, ಈಗೆಲ್ಲ ಬೆಂದು ಬಂದೈತಿ. ನಾನು ಇದ್ರಾಗ ಈಗ ಸಾಬುದಾನಿ ಹಾಕ್ತೀನಂತ್ರಿ. ಸಾಬುದಾನಿ ಹೆಂಗೆ ಅಂತಂದ್ರೆ ನಾ ಏನು ಮಾಡಿರ್ತೀನಿ, ರಾತ್ರಿನ ಇವನ್ನ ಸ್ವಲ್ಪ ಒಂದು ಗಂಟೆ ತನಕ ನೆನೆಸಿ ನೀರು ಬಸದು ಇಟ್ಬಿಟ್ಟಿರ್ತೀನಿ ರೀ. ನೀರು ಒಳಗೆ ನೆನೆಸಿಟ್ರೆ ಅದೆಲ್ಲ ಪೌಡ್ರ್ ಆಗಿಬಿಡ್ತದೆ. ಅದಕ್ಕೆ ನಾವೇನು ಮಾಡೋದು, ಫಸ್ಟ್ ಒಂದು ಗಂಟೆ ನೀರು ಒಳಗೆ ಅದನ್ನು ನೆನೆಸಿ ಆಮೇಲೆ ಎಲ್ಲ ನೀರು ಆಗೋತನ ಅದನ್ನು ಬಸದು ತೆಗೆದಿಟ್ಟಿವಂದ್ರೆ ಮುಂಜಾನೆ ಅನ್ನೋದ್ರಾಗ ಅದು ಹೂವಿನ ಗತೆ ಅರಳಿಬಿಟ್ಟಿರ್ತದೆ. ಅದೆಲ್ಲ ನೀರೆಲ್ಲ ಡ್ರೈ ಆಗಿರ್ತೈತಿ. ಈಗ ನಮಗೆ ಒಗ್ಗರಣೆ ಹಚ್ಚಕ್ಕೆ ಅನುಕೂಲ ಆಗ್ತೈತಿ. ಈಗ ನೋಡ್ರಿ ಇದನ್ನೆಲ್ಲ ಹಾಕಿ ಚೆಂದಂಗೆ ಸಣ್ಣ ಉರಿ ಒಳಗೆ ಬೇಯಿಸೋಣಂತ್ರಿ. ಬಾಳೋತನ ಕೈ ಆಡಿಸ್ಬೇಕು, ಒಲೆ ಸಣ್ಣ ಇಟ್ಟಿರ್ಬೇಕು. ಆಗಿಂದಾಗನ ಪಟ್ನ ಅವಲಕ್ಕಿಗತ್ತೆ ಒಗ್ಗರಣೆ ಹಚ್ಚಬೇಡ್ರಿ. ಸ್ವಲ್ಪ ಹೊತ್ತು ಬೇಯಿಸೋದ್ರಿಂದನೇ ಟೇಸ್ಟ್ ಹೆಚ್ಚಿಗೆ ಬರ್ತೈತ್ರಿ ಇದು. ಯಾಕಂದ್ರೆ ಬೇಯಬೇಕ್ರಿ ಇದು ಜಾಸ್ತಿ. ಅದಕ್ಕೆ ಬಾಳೋತನ ಸಣ್ಣ ಉರಿ ಒಳಗೆ ಇದನ್ನು ಸಾವಕಾಶ ಬೇಯಿಸ್ಕೋತ ಹೋಗ್ಬೇಕ್ರಿ. ಆಯ್ತು ನೋಡ್ರಿ, ಈಗ ನಮ್ಮ ಸಾಬುದಾನಿ ತಿನ್ನಕ್ಕೆ ರೆಡಿಯಾಗಿ ಬಂತು.